ರಾಯಚೂರು ಮಹಾನಗರ ಪಾಲಿಕೆಯ ಅನುದಾನದಲ್ಲಿ ಐತಿಹಾಸಿಕ ರಾಯಚೂರು ಕೋಟೆಯ ದೀಪಾಲಂಕಾರ ಕಾಮಗಾರಿಗೆ ವೈದ್ಯಕೀಯ ಶಿಕ್ಷಣ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಜನವರಿ 16ರಂದು ಚಾಲನೆ ನೀಡಿದರು. ನಗರದ ಕೇಂದ್ರ ಬಸ್ ನಿಲ್ದಾಣದ ಪ್ರವೇಶ ದ್ವಾರದ ಕೋಟೆ ಪ್ರದೇಶದ ಬಯಲು ಗ್ರಂಥಾಲಯದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರು ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಾಯಚೂರು ಮಹಾನಗರ ಪಾಲಿಕೆಯಿಂದ ಈಗಾಗಲೇ ರಾಯಚೂರು ಸಿಟಿಯ ಸೌಂದರ್ಯೀಕರಣ ಕಾರ್ಯ ಆರಂಭಗೊಂಡಿದೆ. ಸ್ವಚ್ಛತೆಯ ಬಗ್ಗೆ ಸಿಟಿ ಜನರಲ್ಲಿ ಜಾಗೃತಿ ಮೂಡಿಸಲು ಸಿಟಿಯ ಪ್ರಮುಖ ರಸ್ತೆಗಳಲ್ಲಿ ಸೌಂದರ್ಯ ಮತ್ತು ಶುಚಿತ್ವದ ಸಂದೇಶಕ್ಕಾಗಿ ಗೋಡೆಗಳ ಮೇಲೆ ಚಿತ್ರಪಟ ನಿರ್ಮಾಣ ಕಾರ್ಯ ಬಿರುಸಿನಿಂದ ನಡೆದಿದೆ. ಇದೀಗ ಕೋಟೆಯ ದೀಪಾಲಂಕಾರಕ್ಕೂ ಕಾರ್ಯಯೋಜನೆ ರೂಪಿಸಲಾಗಿದೆ. ರಾಯಚೂರು ಉತ್ಸವ ನಿಗದಿಯಾಗಿದ್ದರಿಂದಲೂ ಸಹ ರಾಯಚೂರು ಸಿಟಿಯನ್ನು ಹಬ್ಬದ ರೀತಿಯಲ್ಲಿ ಸಿಂಗಾರಗೊಳಿಸಲು ಸಹ ಯೋಚಿಸಿ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಈ ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತರಾದ ಜುಬೇನ್ ಮಹಾಪಾತ್ರ ಅವರು ಇದೇ ವೇಳೆ ಸಚಿವರಿಗೆ ವಿವರಿಸಿದರು. दीपं निराजयामि प्रकाश महादेव सर्वान्तस्थितिरापां द्वपाभ्यन्तरं ज्योतिर्दीपोऽयं प्रतिपूयतां ॐ कर्पूरगौरं करुणावतारं संसारपारं मदिकेन्द्रारं सदा वसन्तं हृदयारविन्द्रे भवं भवानी सहितं नमामि परिमलकर्पूरदीपं निराजयामि ॐ राजाधिराजाय प्रसह्यतायिने नमो वयं वैश्रवणाय कुर्महे अने कामान् कामकामाय विष्णुं कामेश्वर वैश्रवणो ददातु कुबेराय वैश्रवणाय श्रीमन्महाराजाय नमः सोमनामरूपाभ्यां या देवी सर्वमङ्गल प्रयोगं कृणार्थं सदा वसन्तं हृदयारविन्द्रे भवं भवानी सहितं नमः कर्मकर्पूरदीपं निराजयामि ॐ राजाधिराजाय प्रसह्यतायिने जय मंगलम जय नमः पार्वतीपदेश्वर महादेव। चलो चलो ಕರೆಕ್ಟ್ ಕೊಳ್ಳೋಣ ಮತ್ತು ಯಾವಾಗ ವಿಡಿಯೋ ಬಂದ ತೋರಿ ಸರ್ ಏನು ಸಾಕು ತಡಿ ಸರ್ ಸರ್ ನೀವು ಹೆಂಗೆ ಆಟ ಹೋಗ್ತೀರಾ ಸರ್ ಸರ್ ಸರ್
ಕಬಾಬ್ ಸರ್ ಬೈಟ್ ಇಲ್ಲಿ 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 ಏನು ಮಾಡಿ ಪ್ರಿವೆಂಟ್ ಮಾಡ್ತಿದ್ರೆ ಟ್ರೀಟ್ಮೆಂಟ್ ಬಿಟ್ಟರೆ ಏನು ಮಾಡ್ತಾರೆ ನೀವು ಸ್ವಾಮಿ ಸ್ವಾಮಿಗಳು ಸ್ವಲ್ಪ ಸೆಕೆಂಡ್ ನಿಮಗೆ ಮುಗಿಸ್ಬಿಟ್ರು ಓಡಾಡ್ಬೇಡ ಪತ್ತಮ್ಮ ಒಂದು ಅಡುಗೆ ಸರ್ ಏನಿಲ್ಲ ಸರ್, ಈಗ ಸೆಂಟರ್ನಲ್ಲಿ ಒಂದು ಬಂಡ್ ಹಾಕ್ಬಿಟ್ಟು ಬಂಡ್ ಹಾಕಿ ಲಾಸ್ಟ್ ಟೈಮ್ ನಾವು BJC ಕೊಟ್ಟಿದ್ವಿ ಕ್ಲೀನ್ ಮಾಡೋದು. ಈ ಸೆಂಟರ್ ಬಂಡ್ ಹಾಕಿದ್ರೆ ಈ ಸಾರಿ ಈ ನೀರೆಲ್ಲ ಈ ಕಡೆ ಕಳಿಸಿ ಇದನ್ನ ಸೆಟ್ ತೆಗೆದುಬಿಡೋದು. ಏನಿಲ್ಲ, ನಾವು ಡೀಸೆಲ್ ಕೊಟ್ಟರೆ ಸಾಕು, ಇದೊಂದೆಲ್ಲ ಅವರೇ ಮಾಡ್ತಾರೆ. BJC ಲಾಸ್ಟ್ ಟೈಮ್ ಅಲಿಗೇಷನ್ ಆಯಿತು, ಈ ಜೈನ್ ಸಮಾಜ ಅವ್ರು ಮಾಡ್ತಾರೆ. ಮುಂದಿನ ಸರಿ ಏನು ಮಾಡ್ಬೋದು, ಈ ನೀರು ಈ ಕಡೆ ಸ್ಟೋರ್ ಆಗ್ತದೆ. ಅವ್ರು ನಾವೇ 5 ಕೋಟಿ ರೂಪಾಯಿ ಜಿಲ್ಲೆ ಕೊಡಿಸಿದ್ದು ಕುಮಾರಸ್ವಾಮಿ ಇದ್ದಾಗ ಡೀಸೆಲ್ಗೆ ಹಳ್ಳಿಗಳು ಆಟೋಗಳು ಎಲ್ಲಿ ಇವ್ರ ಹತ್ರ ಮಾಡಿದ್ರು ಎಲ್ಲ ಕಡೆ ಬಂಡೆ ಬಕಾಸಂಬರು ನಾವೆಲ್ಲರೂ ಒಂದು ಮಾಡಲಿಲ್ಲ. ಅವರು ಎತ್ಕೊಂಡು ಹೋಗಿ ಜಿಲ್ಲೆಯಿಂದ ಹೌದು ಹಿಂದೆ ಬರ್ರಿ ಎಲ್ಲ ಅವರು ಕೂಡ ಸರ್ ಒಂದು ಏಟು ಹೊಡೀರಿ ಸರ್. ಎರಡು ಪ್ರಮುಖ ಅಡಿಗಲ್ಗಳನ್ನು ಮಾಡಿದ್ದೀವಿ. ಒಂದು ರಾಯಚೂರು ಕೋಟೆಯಲ್ಲಿ ಅಲ್ಲಿ ಲೈಟಿಂಗ್ ಕಾಮಗಾರಿಗಳಿಗೆ 2.5 ಕೋಟಿ ಅದಕ್ಕೆ ಎಸ್ಟಿಮೇಟ್ ಆಗಿತ್ತು. ಆದರೆ ಈಗ ಟೆಂಡರ್ ಆಗಿರೋದು 1.3 ಕ್ರೋರ್ಸಿಗೂ ಈಗ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಅಲ್ಲಿ ಫೋರ್ಟಲ್ಲಿ ಲೈಟಿಂಗಿಗೆ ಅದೊಂದು ಅಡಿಗಲ್ ಮಾಡಿ ಇಲ್ಲಿ ಇವತ್ತು ಮಾವಿನ ಕೆರೆಗೆ ಏನು ಸುಮಾರು 15 ಒಳಚರಂಡಿಗಳು ಬರ್ತಾ ಇದ್ದಾವೆ. ಇಲ್ಲಿ 15 ಕಡೆ ಇವು ಚರಂಡಿ ನೀರು ಕೆರೆಗೆ ಬರ್ತಾ ಇದೆ. ಅದರಲ್ಲಿ ಮೊದಲನೇ ಹಂತದಲ್ಲಿ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಇದು ಡೈವರ್ಷನ್ ಏನಂದರೆ ಅದು ಬ್ಲಾಕ್ ಮಾಡಿ ಅದನ್ನು ಡೈವರ್ಟ್ ಮಾಡೋದು. ಅಂದರೆ ಈ ಮೊದಲನೇ ಹಂತದಲ್ಲಿ 2.5 ಕೋಟಿಯಲ್ಲಿ 7 ಕಡೆ ಬರ್ತಾ ಇರ್ತಕ್ಕಂಥ ಚರಂಡಿ ನೀರಿದೆ, ಅದನ್ನು ಬ್ಲಾಕ್ ಮಾಡಿ ಡೈವರ್ಸಿಫಿಕೇಷನ್ ಮಾಡ್ತಕ್ಕಂಥದ್ದಕ್ಕೆ STPಗೆ ಮಾಡ್ತಕ್ಕಂಥದ್ದಕ್ಕೆ ತೆಗೆದುಕೊಳ್ಳಲಾಗಿದೆ. ಎರಡನೇ ಹಂತದಲ್ಲಿ ಅದು ಅಮೃತಲ್ಲಿ ಇನ್ನೂ 8 ಕಡೆನೂ ಕೂಡ ಮಾಡಿ ಇವತ್ತು ಈ ಮಾವಿನ ಕೆರೆಗೆ ಯಾವುದೇ ರೀತಿಯ ಈ ಕೊಳಚೆ ನೀರು ಅಂದರೆ ಡ್ರೈನೇಜ್ ವಾಟ್ರು UGDದಲ್ಲಿ ಡ್ರೈನೇಜ್ ವಾಟ್ರ್ ಬರದೇ ಇರ್ತಕ್ಕಂಥದ್ದಕ್ಕೆ ಇವತ್ತು ಪ್ಲ್ಯಾನನ್ನು ಕೈಗೊಳ್ಳಿದೆ. ಮತ್ತು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಹಿತಿ ಪತ್ರಿಕಾ ಮಿತ್ರರಿಗೆ ಏನಂದರೆ, ಇವತ್ತು ನಾವು ಮೊದಲು 6, 7, 8 ಮಾಡಬೇಕು ಅಂತ ಮಾಡಿದ್ವಿ. 29, 30, ಮಾಡಬೇಕಂತ ಮಾಡಿದ್ವಿ. ಅದು ನಮ್ಮ ಅಸೆಂಬ್ಲಿ ಕರೆದಿರೋದ್ರಿಂದ ಅದನ್ನು 5, 6, 7 8 ಅಂದ್ಕೊಂಡಿದ್ವಿ. 8ನೇ ತಾರೀಕು ಹಿರಿಯೂರಲ್ಲಿ ನಮ್ಮ ಜಾತ್ರೆ ರಾಜನಹಳ್ಳಿಯಲ್ಲಿ ST ಸಮುದಾಯದ ಒಂದು ಜಾತ್ರೆ ದೊಡ್ಡ ಪ್ರಮಾಣದ ಆಗ್ತಾ ಇರೋದ್ರಿಂದ 5, 6, 7 3 ದಿವಸ ರಾಯಚೂರು ಉತ್ಸವನ ಮಾಡ್ತಾ ಇದ್ದೀವಿ.
ಅಲ್ಲಿ ದೀಪಾಲಂಕಾರದ ಇಲ್ಲಿ ಹೇಳಿದ್ವಲ್ಲ 1,30,30,00,000 ಎಷ್ಟು ಸರ್? 1,30,30,00,000 ವೆಚ್ಚದಲ್ಲಿ ಫೋರ್ಟ್ ದೀಪಾಲಂಕಾರ ಅದೊಂದು ಟೆಂಡರ್ ಆಗಿದೆ. ಇಲ್ಲಿ 2.5 ಕೋಟಿ ವೆಚ್ಚದಲ್ಲಿ ಕೊಳಚೆ ನೀರು ಮಾವಿನಕೆರೆಗೆ ಬರದೇ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಮತ್ತು ಅದಕ್ಕೆ ಡೈವರ್ಸಿಫಿಕೇಶನ್ ಮಾಡೋದಕ್ಕೆ ಸರ್ ಆಯ್ತು, ಈಗ ಸೌಂದರ್ಯೀಕರಣ ಆಗ್ತಾ ಇದೆ, ಭಾಳ ನೀಟಾಗಿ ಆಗ್ತಾ ಇದೆ. ಬಟ್ ಮುಂದೆ ಶೀಲ್ಡ್ ತೆಗಿಯೋಕ್ಕೆ ಹೂಳು ತೆಗಿಯೋಕ್ಕೆ ಈಗಾಗಲೇ ಶಾಸಕರು ಕೂಡ ಹೇಳಿದ್ರು. ನೋಡ ಅದೇ ರೀತಿಯಾಗಿ ನೋಡೋಣ, ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಯಾಕಂದ್ರೆ ಈಗ ಮುಂದೆ ಅದನ್ನ ಯಾವ ರೀತಿ ಡಿಸೆಂಟಿಂಗ್ ಮಾಡೋದಕ್ಕೂ ಕೂಡ ಎಕ್ಸ್ಪ್ಲೋರ್. ಸರ್, ಈಗ ರಾಯಚೂರು ಉತ್ಸವದಲ್ಲಿ ಒಂದು 22 ಕಮಿಟಿಗಳನ್ನೆಲ್ಲ ಸರ್ ಮಾಡಿದ್ದಾರೆ. ಎಲ್ಲಾ ಇದಕ್ಕೆ ಉಸ್ತುವಾರಿ ಸಮಿತಿಗಳಿಗೆ ಎಲ್ಲರನ್ನೂ ಕೂಡ ಅಧಿಕಾರಿಗಳನ್ನ ಹಾಕಿದ್ದಾರೆ. ಎಲ್ಲೂ ಕೂಡ ಸಂಘ ಸಂಸ್ಥೆಗಳವ್ರನ್ನಾಗ್ಲಿ ಎಲ್ಲೂ ಇದನ್ನ ಮಾಡ್ಕೊಂಡಿಲ್ಲ. ವೇದಿಕೆ ಯಾರು ಇಲ್ಲ ಸರ್, ಎಲ್ಲ ಸದಸ್ಯರು ಮಾಡಿದ್ದಾರೆ. ಒಂದರಲ್ಲಿ ಏನಾಗಿದೆ, ಮೆರವಣಿಗೆ ಪ್ರಚಾರ ಸಮಿತಿಯಲ್ಲಿ ಒಬ್ಬ ಮುನ್ಸಿಪಾಲಿಟಿ ಅವರ ಕಚೇರಿ ಸಹಾಯಕನ ಅಧ್ಯಕ್ಷನ ಮಾಡ್ಯಾರ ಸರ್. ನಮ್ಮ ವಾರ್ತಾಧಿಕಾರಿನ ಸದಸ್ಯನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಹಂಗ ಸಮಿತಿ ಅಲ್ಲ ಅದು, ಅಂದ್ರೆ ಎಕ್ಸಿಕ್ಯೂಷನ್ ಡೈಲಿ ಏನು ಡಿಪಾರ್ಟ್ಮೆಂಟ್. ಈಗ ಇನ್ನೊಂದು ಸಾಹೇಬ್ರ ನೇತೃತ್ವದ ಒಂದು ಉತ್ಸವ ಕಮಿಟಿ ಆಗ್ತದ, ಅದರಲ್ಲಿ ಎಲ್ಲರದು ಸ್ವಾಗತ ಸಮಿತಿ ಇರ್ತದೆ. ಅದರಲ್ಲಿ ನಮ್ಮ ಕೆಲವೊಂದು ಜನಪ್ರತಿನಿಧಿಗಳು ಕೂಡ ಹಾಕಿ, ಅಂದ್ರೆ ಸಂಘ ಸಂಸ್ಥೆಗಳಿಗೆ ಆ ಕಮಿಟಿಯಲ್ಲಿ ಒಬ್ಬರು ಸಂಘ ಸಂಸ್ಥೆಗಳಿಂದ ಮಾಡಿರಲ್ಲ. ಈ ಸ್ವಾಗತ ಸಮಿತಿ ಆಯ್ತು, ಅದೇನು ಗೊತ್ತಂಗಿಲ್ಲ. ಈ ಏನು ನೀವು ಕಮಿಟಿಗಳು ಮಾಡಿದ್ರಲ್ಲ ಅದರಲ್ಲಿ ಒಂದು ಸಂಘ ಸಂಸ್ಥೆದವರಿಗೆ ಕವಿಗೋಷ್ಠಿಗೆ ಯಾವ್ದಾದ್ರು ಉತ್ಸವ ಇದರಲ್ಲಿ ವೇದಿಕೆ ನಿರ್ವಹಣೆ, ಆಮೇಲೆ ಅದಕ್ಕೆ ವಾರ್ತಾ ಇಲಾಖೆ ಅಧ್ಯಕ್ಷರನ್ನಾಗಿ ಮಾಡಿ, ಪ್ರಚಾರ ಸಮಿತಿಗೆ ವಾರ್ತಾ ಇಲಾಖೆ ಅಧ್ಯಕ್ಷರನ್ನ ಮಾಡಿ. ಡಿಸಿ ಅಡ್ಮಿನ್ KS ಆಫೀಸರ್ ಅವರು ಅವ್ರ ಪೋಸ್ಟು ವಾರ್ತಾಧಿಕಾರಿಗಳಿಂದ ಪೋಸ್ಟ್ ಅದು KS ಆಫೀಸರ್ ಇರ್ಲಿ ಅಂದ್ರೆ ಪರವಾಗಿಲ್ಲ. ಆದ್ರೆ ಎಲ್ಲ ಸಂಘ ಸಂಸ್ಥೆದವರಿಗೆ ಒಂದೊಂದು ಕಮಿಟಿಯಲ್ಲಿ ಸದಸ್ಯರನ್ನಾಗಿ ಮಾಡಿದ್ರೆ ಅವ್ರು ಸಲಹೆ ಕೊಡ್ಬೋದು. ಓಕೆ, ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವ ರಾಯಚೂರು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್, ನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾನ್ವಿ ಶಾಸಕರಾದ ಹಂಪಯ್ಯ ನಾಯಕ್, ವಿಧಾನ ಪರಿಷತ್ ಶಾಸಕರಾದ ಎ ವಸಂತಕುಮಾರ್, ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ ಹಾಗೂ ಇನ್ನಿತರೆ ಗಣ್ಯ ಮಹನೀಯರು ಇದ್ದರು.